ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಡೈರೀಸ್. ಇವತ್ತು ಬೆಳಗ್ಗೆ 4:30ಗೆಲ್ಲ ಎದ್ದು ಯೋಗಾಗೆ ಹೋಗಿ ಪಾಸಿಟಿವ್ ವೈಬ್ಸ್ ತಗೊಂಡು ಎಲ್ಲಿಗೆ ಹೋದ್ವಿ ಸಾಯಂಕಾಲ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. 7ವರೆಗೆಲ್ಲ ಕೆಲಸ ಲಾಗೌಟಾಗಿ ಈಗ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಅಮ್ಮ ಮತ್ತು ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಘ ಈ ಒಂದು ಸಂಘದ ಕಡೆಯಿಂದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ನ ನಡೆಸ್ತಾ ಇದ್ರು. ಸೊ ಇವತ್ತಿನ ದಿನ ಮಾತೃಭೋಜನ ಕಾರ್ಯಕ್ರಮ ಕೂಡ ಅರೇಂಜ್ ಮಾಡಿದ್ದಾರೆ. ನಾವು ಈಗ ಆ ಮಾತೃಭೋಜನ ಕಾರ್ಯಕ್ರಮನ ಅಟೆಂಡ್ ಮಾಡೋದಕ್ಕೆ ಅಂತ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಕೈಯಲ್ಲಿ ನಾವಾಗುವಂಥ ಸರ್ವಿಸ್ ಏನಾದರೂ ಇರ್ಬೋದು, ಅದನ್ನು ನಾವು ಮಾಡ್ಬೋದು. ಅದು ಮಕ್ಕಳಿಗೆ ಊಟ ಬಡಿಸೋವಂಥದ್ದಾಗಿರ್ಬೋದು, ಮಕ್ಕಳನ್ನ ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು, ಕೂರಿಸೋದು ಸಾಲಲ್ಲಿ, ಆ ಥರ ಕೆಲಸ ಕೂಡ ನಾವು ಮಾಡ್ಬೋದು. ಬನ್ನಿ, ನಮಗೆ ಅಲ್ಲಿ ಯಾವ ಕೆಲಸನ ಹೇಳ್ತಾರೆ ಗುರುಗಳು, ಆ ಕೆಲಸನ ನಾವು ಮಾಡೋಣ. ಅದು ಹೇಗಿರುತ್ತೆ ಮತ್ತು ಆ ಕಾರ್ಯಕ್ರಮ ಎಲ್ಲ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ ಬರ್ತೀನಿ. ವ್ಲಾಗ್ನ ಎಂಜಾಯ್ ಮಾಡಿ. ಮಕ್ಕಳು ಏನಾದರೂ ಸರಿ ದೊಡ್ಡವ್ರನ್ನ ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ವ, ನಮ್ಮ ಮಕ್ಕಳು ಕೂಡ ಈ ಥರ ಸಾಲಲ್ಲಿ ಚಪ್ಪಲಿಯನ್ನು ಬಿಟ್ಟಿರೋದನ್ನು ನೋಡಿ ಅವರು ಕೂಡ ರೂಢಿಸ್ಕೊಂಡಿದ್ದಾರೆ, ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪ್ರೋಗ್ರಾಮ್ಗೆ ಹೋಗಿದ ತಕ್ಷಣ ನಮಗೆ ಅಲ್ಲಿ ತುಂಬ ಜನ ಮಕ್ಕಳಿದ್ರು. ಎಲ್ಲರಿಗೂ ಕೈತೂತನ್ನ ಕೊಡ್ತಾಯಿದ್ದು. ನಿಜವಾಗ್ಲೂ ಈ ಕೈತೂತನ್ನ ತಿನ್ನಬೇಕು ಅಂದರೆ ತುಂಬಾ ಅದೃಷ್ಟ ಮಾಡಿರಬೇಕು ಅಂತ ತುಂಬಾ ಅನ್ನಿಸ್ತು. ಅಲ್ಲಿ ನಮಗೆ ಚಿತ್ರಾನ್ನ, ಪೊಂಗಲ್ಲು ಮತ್ತು ಪಲಾವ್ನ ಎಲ್ಲ ಮಾಡಿದರು. ಎಲ್ಲರೂ ಮಕ್ಕಳು ಯಾವತ್ತೂ ತಟ್ಟೆಯಲ್ಲಿ ತಿಂದು ರೂಢಿ ಮಾಡ್ಕೊಂಡಿರ್ತಾರೆ. ಈ ಥರ ನಮ್ಮ ಮಕ್ಕಳು ಕೈಯಲ್ಲಿ ತಿಂತಾರೋ ಇಲ್ವೋ ಅಂತ ಕೂಡ ನನಗೆ ಐಡಿಯಾ ಇರಲಿಲ್ಲ. ಬಟ್ ಆದರೆ ತುಂಬ ಇಷ್ಟವಾಗಿ ತಿಂದರು. ಸೊ ನಾವು ಕರ್ಕೊಂಡು ಹೋಗಿದ್ದಕ್ಕೂ ಒಂಥರ ಸಾರ್ಥಕ ಅಂತ ಫೀಲ್ ಆಯಿತು. ಅಲ್ಲಿ ಯಾರೂ ಮೇಲು ಕೀಳು ಆ ಥರ ಎಲ್ಲ ಏನೂ ಇಲ್ಲ. ಸೊ ಎಲ್ಲರೂ ಸಮನಾಗಿರ್ತಾರೆ. ಈ ಕೆಲಸ ಗಂಡಸರೇ ಮಾಡಬೇಕು, ಹೆಂಗಸರೇ ಮಾಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಎಲ್ಲರೂ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಹೋದ್ಮೇಲೆ ಅಲ್ಲಿ ಆ ಒಂದು ಸ್ಕೂಲ್ ವಾತಾವರಣನ ನಾವು ಅಂದರೆ ಅವರು ಪರ್ಮಿಷನ್ ಕೊಟ್ಟಿರ್ತಾರಲ್ವ. ಸೊ ಅಲ್ಲೆಲ್ಲ ಪ್ರೋಗ್ರಾಮ್ ಮಾಡೋದಕ್ಕೆ ಅದನ್ನು ಕ್ಲೀನಾಗಿ ಇಡಬೇಕು ಅಂತ ಹೇಳಿ ನಮಗೆ ಗುರುಗಳು ಬಂದು ಶ್ರೀಕಾಂತ್ ಅಣ್ಣ ಅಂತ. ಸೊ ಅವರು ನಿಮ್ಮ ಕೈಲಾಗಿದ್ದು ನೀವು ಮಾಡ್ಬೋದು ಅಂತಂದರು. ಅಲ್ಲಿ ಎಲ್ಲರೂ ಹೋದ್ಮೇಲೆ ಸ್ವಲ್ಪ ಜಿಡ್ಡೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ನಾವು ಬೆಳಿಗ್ಗೆ ಮತ್ತೆ ಅಲ್ಲೇ ಬಂದು ಮಕ್ಕಳಿಗೆ ಯೋಗ ಮಾಡಿಸೋದ್ರಿಂದ ಅಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಒಂದು ವರ್ಷ ಕ್ಲೀನಾಗೆಲ್ಲ ಕ್ಲೀನ್ ಮಾಡಿದ್ವಿ. ಬರಬೇಕಾದ್ರೆ ಮಳೆ ತುಂಬ ಜೋರಾಗಿತ್ತು. ಅದಕ್ಕೆ ಮಹೇಶ್ ಅಣ್ಣ ಅನ್ನೋರು ಮನೆಯವ್ರಿಗೂ ಕರ್ಕೊಂಬಂದುಬಿಟ್ರು ನಮ್ಮನ್ನು. ಮನೆಗೆ ಬಂದಿದ್ದ ತಕ್ಷಣ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.